ಹಾಯ್ ಹಲೋ ನಮಸ್ಕಾರಂ ಎಲ್ಲ ಆರಾಮಲ್ವಾ. ಸೊ ಈ RRB NTPCದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಅದು ಅಪ್ಲೈ ಮಾಡ್ಬೇಕಾದ್ರೆ ಒಂದು ಡೌಟ್ ಬಂತು. ಯಾಕಂದರೆ ಪೋಸ್ಟ್ ಪ್ರಿಫರೆನ್ಸು ನಮಗೆ CGL ಆಗಿದ್ದಿದ್ರೆ ಟೈರ್ 2 ಅದೇ CBT 2 ಎಕ್ಸಾಮ್ ಆದಮೇಲೆ ಕೊಡೋರು. ಇಲ್ಲಿ ಇವಾಗೇ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಇವಾಗೇ ಕೇಳ್ಬೇಕಾದ್ರೆ ನನಗೆ ಡೌಟ್ ಬಂತು, ಮತ್ತೆ ಚೇಂಜ್ ಮಾಡೋಕ್ಕೆ ಆಪ್ಷನ್ಸ್ ಇದ್ರೂ ಯಾಕೆ ಮತ್ತೆ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು ಅಂದ್ಬಿಟ್ಟು. ಸೊ ಫಸ್ಟು ಪೋಸ್ಟ್ ಪ್ರಿಫರೆನ್ಸಲ್ಲಿ ಏನು ನಮಗಿರೋ 5 ಪೋಸ್ಟ್ ಯಾವುದು ಅಂಡರ್ ಗ್ರ್ಯಾಜುಯೇಟ್ ಲೆವೆಲಲ್ಲಿ 5 ಪೋಸ್ಟ್ ಇದ್ದಾವೆ. 5 ಪೋಸ್ಟಲ್ಲಿ ಏನೇನಿದೆ, ಯಾವುದಕ್ಕೆ ವರ್ಕ್ ಸ್ಟ್ರೆಸ್ ಹೆಂಗಿರುತ್ತೆ, ಪ್ರಮೋಷನ್ ಆಗಲಿ ಸ್ಯಾಲ್ರಿ ಆಗಲಿ ಯಾವ್ದು ಹೆಂಗಿರುತ್ತೆ ಅಂತ ಎಲ್ಲನೂ ಕುತ್ಕೊಂಡು ಒಂದು 2 ಅವರ್ ಎಲ್ಲ ಕ್ಲೀನಾಗಿ ಅನಾಲಿಸಿಸ್ ಮಾಡಿ ನನಗೆ ಗೊತ್ತಿರೋ ಅಷ್ಟು, ನನಗೆ ಸಿಕ್ಕಿರೋ ಇನ್ಫಾರ್ಮೇಷನಿಂದ ಒಂದಷ್ಟು ಸ್ಮಾಲ್ ಟೇಬಲ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಇನ್ನೂ ಫರ್ದರಾಗಿ ನಿಮಗೆ ಬೇಕು ಅಂತಂದರೆ ಯಾವ್ದಾದ್ರು ಯೂಟ್ಯೂಬ್ ವೀಡಿಯೋಸ್ ನೋಡ್ಬೋದು, ನಿಮಗೆ ಸಿಗುತ್ತೆ. ಸೊ ನಮಗೆ ಇವಾಗ ಸದ್ಯಕ್ಕೆ ಬೆಂಗಳೂರಲ್ಲಿರೋ ಟೋಟಲ್ ವೇಕೆನ್ಸೀಸ್ ಎಷ್ಟು 496. ಅದರಲ್ಲಿ ಚೀಫ್ ಕಮರ್ಷಿಯಲ್ಲು 51, ಸ್ಟೇಷನ್ ಮಾಸ್ಟರ್ 116, ಗೂಡ್ಸ್ ಟ್ರೈನ್ ಮ್ಯಾನೇಜರ್ 237, ಜಾಸ್ತಿ ಇರೋದು ಗೂಡ್ಸ್ ಟ್ರೈನ್ ಮ್ಯಾನೇಜರು. ಜೂನಿಯರ್ ಅಕೌಂಟ್ಸ್ದು 88 ಇದೆ. ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಬರೀ 2 ಪೋಸ್ಟ್ ಇದೆ. ಓಕೆ, ಟೋಟಲ್ 496 ಪೋಸ್ಟ್ ಇದ್ದಾವೆ. ಸೊ ಇವಾಗ ನಮಗೆ ಒಬ್ಬೊಬ್ರಿಗೂ ಒಂಥರ ಇರ್ತವೆ ಪ್ರಿಫರೆನ್ಸಸ್ ಅಲ್ವಾ. ಒಬ್ಬರಿಗೆ ಹೋಮ್ ಪೋಸ್ಟಿಂಗ್ ಕೇಳ್ತಾರೆ, ಒಬ್ಬರಿಗೆ ಪ್ರಮೋಷನ್ಸ್ ಜಾಸ್ತಿ ಬೇಕು ಅಂತಾರೆ, ಕೆಲವೊಬ್ಬರು ಏನಾಗಲಿ ನಂಗೆ ಸ್ಯಾಲ್ರಿ ಚೆನ್ನಾಗಿರಬೇಕು ಅಂದ್ಕೊತಾರೆ, ಕೆಲವೊಬ್ಬರು ಇನ್ನೂ ಫರ್ದರಾಗಿ ನಾನು ಸ್ಟಡಿ ಮಾಡಬೇಕು, CGL ಆಗಲಿ UPSC ಆಗಲಿ ಸ್ಟಡಿ ಮಾಡಬೇಕು ಅಂತ ಅವ್ರು ಕೆಲವೊಬ್ರು ಇರ್ತಾರೆ. ಅದಾದಮೇಲೆ ಮೆಡಿಕಲ್ಲು ತುಂಬ ಇಂಪಾರ್ಟೆಂಟು. ಯಾಕಂದರೆ ಮೆಡಿಕಲಲ್ಲಿ ನಮಗೆ ಈ ಸ್ಟೇಷನ್ ಮಾಸ್ಟರು ಮತ್ತು ಗೂಡ್ಸ್ ಟ್ರೈನ್ ಮ್ಯಾನೇಜರ್ಗೆ A2 ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ A2 ಇರಬೇಕಂದ್ರೆ ಟಾಪ್ ಮೋಸ್ಟ್ ಪ್ರಯಾರಿಟಿ ಮೆಡಿಕಲ್ಗೆ. ಸೊ ಒಬ್ಬೊಬ್ರಿಗೂ ಒಂದು ಪ್ರಯಾರಿಟಿ ಇರುತ್ತೆ. ಸೊ ಆ ಪ್ರಯಾರಿಟೀಸ್ ಎಲ್ಲ ಒಂದು ಕಡೆ ಕಂಬೈನ್ ಮಾಡಿ ಒಂದು ಸ್ವಲ್ಪ ಆರ್ಗನೈಸಿಂಗ್ ಆಗಿ ಒಂದಷ್ಟು ಮಾಡಿದ್ದೀನಿ. ಇದು ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಸೊ ಪೋಸ್ಟ್ ಪ್ರಿಫರೆನ್ಸಲ್ಲಿ ಏನು ಕೊಡಬೇಕಂತ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಕೆಲಸ ಸಿಕ್ಬಿಟ್ರೆ ಸುಮ್ಮನೆ ಇಷ್ಟ ಇಲ್ದಿರೋ ಕೆಲಸ ಮಾಡೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ. ಆಫೀಸ್ ವರ್ಕ್ ಇರುತ್ತೆ, ಮತ್ತು ಸ್ವಲ್ಪ ಈಚೆ ಫೀಲ್ಡ್ ವರ್ಕ್ ಇರುತ್ತೆ. ಇವೆಲ್ಲ ನೋಡಿಕೊಂಡು ಒಂದು ಕ್ಲೀನಾಗಿ ಮಾಡಿದ್ದೀನಿ. ಸೊ ಒಂದೊಂದಾಗಿ ನೋಡೋಣ. ಕೆಲವೊಬ್ರಿಗೆ ಏನು ಈಗ ವರ್ಕ್ ಲೈಫ್ ಬ್ಯಾಲೆನ್ಸ್ ಇರಬೇಕು. ನಾನು ಬೆಳಿಗ್ಗೆ 9 ಗಂಟೆಗೆ ಹೋಗಬೇಕು, ಸಾಯಂಕಾಲ 5 ಗಂಟೆ 6 ಗಂಟೆಗೆ ಮನೆಗೆ ಬಂದುಬಿಡಬೇಕು, ಫ್ಯಾಮ್ಲಿ ಜೊತೆ ಚೆನ್ನಾಗಿರಬೇಕು, ಈ ಥರ ಇರ್ತಾರೆ. ಸೊ ನಮಗೆ ಸ್ಯಾಲ್ರಿ ಅವೆಲ್ಲ ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ, ಸ್ಟ್ರೆಸ್ ಇದ್ದಂಗೆ ಆರಾಮಾಗಿದ್ದರೆ ಸಾಕು ಅನ್ನೋರಿಗೆ. ಸೊ ಫಸ್ಟು ನೀವು JAAT ಯಾವುದು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್, ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೋದು. ಅದಾದಮೇಲೆ SCM, ಅದಾದಮೇಲೆ CCTS, ಅದಾದಮೇಲೆ ಸ್ಟೇಷನ್ ಮಾಸ್ಟರ್, ಅದಾದಮೇಲೆ GTM ಆಲ್ಮೋಸ್ಟ್ ಎಲ್ಲದರಲ್ಲೂ ಲಾಸ್ಟಲ್ಲೇ ಇರುತ್ತೆ. ಯಾಕೆ ಅಂತ ಅಂದರೆ ಅದು GTM ಅಂತಂದರೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್. ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಏನಿಲ್ಲ, ಗೂಡ್ಸ್ ಟ್ರೈನಲ್ಲಿ ಲಾಸ್ಟಲ್ಲಿ ಒಂದು ಬೋಗಿಲಿ ಗೂಡ್ಸ್ ಗಾರ್ಡ್ ಇರ್ತಾರಲ್ವ, ಅವ್ರನ್ನೇ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಅಂತ ಕರಿತೀವಿ. ಅವರು ಜೀವನ ಪೂರ್ತಿ ಅಂದರೆ ಅವ್ರು ಕೆಲಸ ಮಾಡೋ ಟೈಮಲ್ಲೆಲ್ಲ ಟ್ರಾವೆಲಿಂಗಲ್ಲೇ ಇರ್ತಾರೆ. ಯಾಕಂದರೆ ಗೂಡ್ಸ್ ಟ್ರೈನಲ್ಲಿ ಅವ್ರು ಇರ್ತಾರೆ, ಲಾಸ್ಟ್ ಬೋಗಿ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಅವ್ರು ಯಾವಾಗಲೂ ಆಲ್ವೇಸ್ 24 ಅವರ್ಸ್ ಆಗಲಿ ಅವ್ರಿಗೆ ಕೆಲಸ 12 ಅವರ್ಸ್ ಶಿಫ್ಟು ಅಥವಾ 8 ಅವರ್ಸ್ ಶಿಫ್ಟ್ ಇರುತ್ತೆ, ಅಥವಾ 12 ಅವರ್ಸ್ ಶಿಫ್ಟ್ ಇರುತ್ತೆ. ಒಂದೊಂದು ಪ್ಲೇಸಲ್ಲಿ ಒಂದೊಂದು ಥರ ಇರುತ್ತೆ. ಸೊ ಅವ್ರು ಕೀಪ್ ಆನ್ ಟ್ರಾವೆಲಿಂಗ್ ಮಾಡ್ತಾನೆ ಇರ್ತಾರೆ. ಬಟ್ ಅವ್ರಿಗೆ ಅಲೋನ್ಸ್ ಜಾಸ್ತಿ ಇರುತ್ತೆ. ಸೊ ಸ್ಯಾಲ್ರಿಗೆ ಬಂದಾಗ ಅವ್ರು ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಸೊ ಈ ಥರ ವರ್ಕ್ ಲೈಫ್ ಬ್ಯಾಲೆನ್ಸ್ ಬೇಕು ಅಂತ ಅಂದಾಗ ನಿಮಗೆ ಫಸ್ಟ್ JAT, ಆಮೇಲೆ SCM, ಆಮೇಲೆ CCTS, ಆಮೇಲೆ SCM, ಆಮೇಲೆ GTM. ಅದು ಫುಲ್ ಫಾರ್ಮ್ ಕೆಳಗಡೆ ಇದೆ, ನೋಡ್ಕೊಬೋದು. ಅದಾದಮೇಲೆ ಹೋಮ್ ಪೋಸ್ಟಿಂಗೇ ಬೇಕು. ಸೊ ಟೈರ್ 2 ಟೈರ್ 3 ಸಿಟೀಸ್ ಇರುತ್ತೆ. Y and Z ಅಂದರೆ ಟೈರ್ 2 ಫಸ್ಟ್ ದೊಡ್ಡ ಸಿಟೀಸ್ ಅಲ್ಲ, ಸ್ವಲ್ಪ ಚಿಕ್ಕ ಸಿಟೀಸು. ಸೊ ಅಂಥವ್ರು ಫಸ್ಟು ಸ್ಟೇಷನ್ ಮಾಸ್ಟರ್ ಕೊಡ್ಬೋದು. ಇವಾಗ ನಿಮ್ದು ಯಾವುದೋ ಊರಿರುತ್ತೆ, ತಾಲೂಕಿರುತ್ತೆ ಅಂದ್ಕೊಳ್ಳಿ, ಆ ತಾಲೂಕಲ್ಲಿ ಒಂದು ಸ್ಟೇಷನ್ ಇರುತ್ತೆ. ಅದೇ ಸ್ಟೇಷನಲ್ಲಿ ಪೋಸ್ಟಿಂಗ್ ಇನ್ ಕೇಸ್ ವೇಕೆನ್ಸೀಸ್ ಇದ್ದರೆ ನಿಮ್ಗೆ ಅದೇ ಪೋಸ್ಟ್ ನಿಮ್ಮ ಹೋಮ್ ಪೋಸ್ಟಿಂಗಲ್ಲೇ ಸಿಕ್ಬಿಡುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ವಾ. ಇಲ್ಲ ನೀವು ಅದೇ ಇನ್ ಕೇಸ್ ಇವಾಗ ಬೆಂಗಳೂರಲ್ಲಿ ಫಾರ್ ಎಕ್ಸಾಂಪಲ್ ಬೆಂಗಳೂರು ಯಶವಂತಪುರ್ಗೆ ಅಥವಾ ಮೆಜೆಸ್ಟಿಕ್ಗೆ ನೀವು ಹತ್ರ ಇದ್ದೀರಾ ಅಂತ ಅಂದ್ಕೊಂಡ್ರೆ ನೀವು ಫಸ್ಟು JAT ಕೊಡ್ಬೋದು, ಆಮೇಲೆ SCM ಕೊಡ್ಬೋದು, ಆಮೇಲೆ CCTS ಕೊಡ್ಬೋದು. ಸೊ ಈ ಥರ ನೀವು ಟೈರ್ 2 ಟೈರ್ 3 ಸಿಟೀಸಲ್ಲಾದರೆ ಇದು, ಟೈರ್ 1 ಸಿಟಿಯಲ್ಲಾದರೆ ಈ ಥರ ಈ ಒಂದು ಆರ್ಡರ್ ಕೊಟ್ಕೊಂಡ್ರೆ ನಿಮಗೆ ಸ್ವಲ್ಪ ಬೆನಿಫಿಟ್ ಇರುತ್ತೆ. ಮತ್ತು ನೀವು ಒಂದು ಸಲ ಪೋಸ್ಟ್ ಪ್ರಿಫರೆನ್ಸ್ ಕೊಡೋಕ್ಕೆ ಮುಂಚೆ ಪ್ರತಿಯೊಂದು ಪೋಸ್ಟದು ಏನೇನು ಕೆಲಸ ಅಂತ ಒಂದು ಸಲ ನೋಡಿಕೊಂಡು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ಓಕೆ, ಸೊ ನಾನು ನೋಡಿದೆ, ಇಲ್ಲ ಒಂದು ಕ್ಲೀನಾಗಿ ಸ್ವಲ್ಪ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಸೊ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಅಂತ ಅಂದರೆ ನಮಗೆ ಇದು ಏನಿಲ್ಲ, ಮುಂಚೆ ಕಮರ್ಷಿಯಲ್ ಅಪ್ರೆಂಟೈಸ್ ಅಂತ ಬರ್ತಿತ್ತು. ಇವಾಗ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ 2 ಕೆಲಸನ ಮರ್ಜ್ ಮಾಡಿದ್ದಾರಂತೆ. ಸೊ ಇದು ಸಿಂಗಲ್ ಕೆಲಸ ಇದೆ. ಸೊ ಈ ಸಿಂಗಲ್ ಕೆಲಸದಲ್ಲಿ ಬೇರೆ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಗೂಡ್ಸು ಸೂಪರ್ವೈಸರ್ ಗೂಡ್ಸ್ದು ಮೇಂಟೈನ್ ಮಾಡ್ಕೊಬೇಕಾಗುತ್ತೆ. ಅಂದರೆ ಇವಾಗ ಯಾರಾದರೂ ಗೂಡ್ಸು ಬುಕ್ ಮಾಡೋಕ್ಕೆ ಬರ್ತಾರೆ, ಅದನ್ನು ಬುಕ್ ಮಾಡಬೇಕು, ಅವ್ರಿಗೆ ಟಿಕೆಟ್ಸ್ ಕೊಡಬೇಕು.
ಗೂಡ್ಸಲ್ಲಾಗಲಿ ಅಥವಾ ಟಿಕೆಟ್ಸಲ್ಲಾಗಲಿ ಹಲವಾರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇರುತ್ತಲ್ಲ, ಹಲವಾರು ಡಿಪಾರ್ಟ್ಮೆಂಟ್ಸಲ್ಲಿ ಯಾವ್ದಾದ್ರು ಒಂದು ಡಿಪಾರ್ಟ್ಮೆಂಟ್ಗೆ ನಮಗೆ ಸೂಪರ್ವೈಸರ್ ಪೋಸ್ಟ್ ಸಿಗುತ್ತೆ. ಸ್ಟೇಷನ್ ಮಾಸ್ಟರ್ ಅಂದರೆ ನೀವು ಸ್ಟೇಷನ್ಗೆ ಯಾವ ಟ್ರೈನ್ ಯಾವಾಗ ಬರಬೇಕು, ಎಲ್ಲಿಂದ ಯಾವಾಗ ಹೋಗಬೇಕು, ತುಂಬ ಪ್ರೆಷರ್ ಅಂತಲ್ಲ, ಚಾಲೆಂಜಿಂಗ್ ಆಗಿರುತ್ತೆ. ಓಕೆ, ನಾನು ಪ್ರೆಷರ್ ಅಂತ ವರ್ಡ್ ನೆಗೆಟಿವ್ ವರ್ಡ್ ಆಗ್ಬಿಡುತ್ತೆ, ಪ್ರೆಷರ್ ಬೇಡ. ಸೊ ಚಾಲೆಂಜಿಂಗ್ ಆಗಿರುತ್ತೆ, ನೀವು ಜಾಸ್ತಿ ಫೋಕಸ್ಸಿಂದ ಇರಬೇಕು. ಅದಕ್ಕೆ ಈ ಸ್ಟೇಷನ್ ಮಾಸ್ಟರ್ಗೆ ನಮಗೆ ಪರ್ಟಿಕ್ಯುಲರ್ CBAT ಟೆಸ್ಟ್ ಕೂಡ ಇರುತ್ತೆ. ಓಕೆ, ನಾನು ನೋಟಿಫಿಕೇಷನಲ್ಲಿ ಹೇಳಿದ್ದೆ ನಿಮಗೆ. ಸೊ ಸ್ಟೇಷನ್ ಮಾಸ್ಟರ್ ಸ್ವಲ್ಪ ಹೈಲಿ ಚಾಲೆಂಜಿಂಗು, ಸ್ವಲ್ಪ ಹೈಲಿ ಫೋಕಸ್ ಆಗಿರುವಂತಹ ಕೆಲಸ. ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಆರಾಮಾಗಿರ್ಬೋದು, ಸೆಕ್ಯೂರಿಟಿ ಅಷ್ಟೊಂದು ಇರಲ್ಲ, ಯಾಕಂದರೆ ಕೀಪ್ ಆನ್ ಟ್ರಾವೆಲಿಂಗ್ ಮಾಡ್ತಾಯಿರ್ತೀವಿ, ಬೋಗಿಯಲ್ಲಿ ಕೂತಿರ್ತೀವಿ. ಸೊ ಸೆಕ್ಯೂರಿಟಿ ಅನ್ನೋದು ಅಷ್ಟೊಂದು ಏನಿರಲ್ಲ. ಬಟ್ ಅದು ಹೇಳ್ತಿದ್ನಲ್ವ, ವರ್ಕು ಒಂದೇ ಕಡೆ ಅಂತೂ ಇರಲ್ಲ, ಟ್ರಾವೆಲ್ ಮಾಡ್ತಾನೆ ಇರಬೇಕು ಟ್ರೈನ್ ಜೊತೆ. ಟ್ರಾವೆಲ್ ಮಾಡೋರಿಗೆ ಇದು ಮೇ ಬಿ ಇಷ್ಟ ಆಗ್ಬೋದೇನೋ. ಬಟ್ ಟ್ರಾವೆಲಿಂಗ್ ಅಂತಂದರೆ ಟ್ರೈನಲ್ಲಿ ಲಾಸ್ಟ್ ಬಾಗಿಲು ಕೂತ್ಕೊಂಡಿರಬೇಕು. ಟ್ರೈನ್ ಇವಾಗ ಎಷ್ಟು ಗಂಟೆಗೆ ಹೋಯಿತು, ಎಷ್ಟು ಗೂಡ್ಸ್ ಕಲೆಕ್ಟ್ ಆಯಿತು, ಎಷ್ಟು ಗೂಡ್ಸು ಅನ್ಲೋಡ್ ಆಯಿತು, ಎಷ್ಟು ಗೂಡ್ಸ್ ಲೋಡ್ ಆಯಿತು, ಇದನ್ನೆಲ್ಲ ನೋಡ್ಕೊತಾ ಇರಬೇಕು. ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಅಂತಂದರೆ ಆಫೀಸ್ ವರ್ಕ್ ಇರುತ್ತೆ, ಆಫೀಸ್ದು ಅಕೌಂಟ್ಸ್ ಎಲ್ಲ ನೋಡ್ಕೊಬೇಕು. ಜೊತೆಗೆ ಟೈಪಿಂಗ್ ಕೆಲಸ ಇದ್ದರೆ ಟೈಪಿಂಗ್ ಕೂಡ ಮಾಡಬೇಕಾಗುತ್ತೆ. ಸೀನಿಯರ್ ಕ್ಲರ್ಕ್ ಅಂದರೆ ಆಫೀಸಲ್ಲಿ ಹಲವಾರು ಕೆಲಸಗಳಿರ್ತಾವಲ್ಲ, ಅದೆಲ್ಲ ಮಾಡಬೇಕಾಗುತ್ತೆ. ಓಕೆ, ಸಿಂಪಲಾಗಿ ಇಷ್ಟು. ಇನ್ನು ಡೀಪಾಗಿ ಬೇಕಂದರೆ ಸ್ಯಾಲ್ರಿ ಆಗಲಿ ಪ್ರಮೋಷನ್ ಆಗಲಿ ನೀವು ನೋಡ್ಕೊಬೋದು. ಓಕೆ, ಸೊ ನೆಕ್ಸ್ಟ್ ಪ್ರಮೋಷನಿಗೆ ಬಂದರೆ, ಬೇಗ ಪ್ರಮೋಷನ್ ಆಗಬೇಕು ನನಗೆ ಅನ್ನೋ ಇದಕ್ಕೆ ಬಂದರೆ ನೀವು CCTS ಫಸ್ಟ್ ಕೊಡ್ಬೋದು, ಸೆಕೆಂಡ್ ಸ್ಟೇಷನ್ ಮಾಸ್ಟರ್ ಕೊಡ್ಬೋದು, ಆಮೇಲೆ JAT SCM GTM. ಓಕೆ, ಇಲ್ಲ ನಂಗೆ ಸ್ಯಾಲ್ರಿನೇ ಮುಖ್ಯ ಅಂತ ಅಂದರೆ ಫಸ್ಟ್ GTM. ಗೂಡ್ಸ್ ಟ್ರೈನ್ ಮ್ಯಾನೇಜರ್ಗೆ ಅದೇ ಗೂಡ್ಸ್ ಗಾರ್ಡ್ಗೆ ಏನು ಅಂತಂದರೆ ಟ್ರಾವೆಲಿಂಗ್ ಅಲವೆನ್ಸಸ್ ಇರುತ್ತೆ, 1 ಕಿಲೋಮೀಟ್ರಿಗೆ ಇಷ್ಟು ಅಂತ. ಸೊ ನೀವು ಲಾಂಗ್ ಜರ್ನೀಸ್ ಹೋಗ್ತಾ ಇರ್ತೀರಲ್ವ, ಸೊ ಒಂದು ಕಡೆಯಿಂದ ಇವಾಗ ಇಲ್ಲಿ ಈ ಕರ್ನಾಟಕದಿಂದ ಬಿಹಾರ್ಗೆ ಹೋಗ್ತೀರಾ, ಅಥವಾ ಕರ್ನಾಟಕದಿಂದ ಒಡಿಸ್ಸಾ, ಕರ್ನಾಟಕದಿಂದ ಆಂಧ್ರ ಪ್ರದೇಶ, ತಮಿಳ್ನಾಡು, ಹಿಂಗೆಲ್ಲ ಹೋಗ್ತಾ ಇರ್ತೀರಾ. ಸೊ ಅವ್ರಿಗೆ ಟ್ರಾವೆಲಿಂಗ್ ಅಲವೆನ್ಸಸ್ ಅನ್ನೋದು ಇರುತ್ತೆ. ಸೊ ಅವ್ರಿಗೆ ಸ್ಯಾಲ್ರಿ ಆಲ್ಮೋಸ್ಟ್ 85,000 90,000 ಇರುತ್ತೆ. ಇನ್ಕೆ ಅವರು ಲೆವೆಲ್ 5 ಇದ್ದರೂ ಕೂಡ ಅವ್ರಿಗೆ ಸ್ಯಾಲ್ರಿ ಅನ್ನೋದು ಜಾಸ್ತಿ. ಓಕೆನಾ, ಸೊ ಇಲ್ಲಿ ನೀವು ನೋಡ್ಬೋದು ಅವರೇನು ಯಾವ ಲೆವೆಲ್ ಇದ್ದಾರೆ, ಗುಡ್ಸ್ ಟ್ರೈನ್ ಮೇಲೆ ಲೆವೆಲ್ 5, ಬಟ್ ಸ್ಯಾಲ್ರಿ ಸಿಗೋದು ಅವ್ರಿಗೆ ಜಾಸ್ತಿ. ಓಕೆ, ಅದಾದಮೇಲೆ CCTS, ಅದಾದಮೇಲೆ ಸ್ಟೇಷನ್ ಮಾಸ್ಟರು, ಆಮೇಲೆ JAT SCM. ಈ ಥರ ಫರ್ದರ್ ಸ್ಟಡೀಸ್ ಮಾಡಬೇಕು ನಾನು, ಇನ್ನು UPSC ಅಥವಾ CGL ಪ್ರಿಪೇರ್ ಆಗಬೇಕು ಅನ್ನೋರು ಫಸ್ಟ್ JAT SCM. ಯಾಕಂದರೆ JAT SCMಲ್ಲಿ ವಾರಕ್ಕೆ 5 ದಿನ ಅಷ್ಟೇ ಕೆಲಸ. ಓಕೆ, ಆಫೀಸ್ ಕೆಲಸ ಇರುತ್ತೆ, ವಾರದಲ್ಲಿ 5 ದಿನ ಕೆಲಸ ಇರುತ್ತೆ ಅಷ್ಟೇ. ಇನ್ನು ಮಿಕ್ಕಿ 2 ಡೇಸ್ ಇರೋಲ್ಲ. ಇದರಲ್ಲೆಲ್ಲ ನೈಟ್ ಶಿಫ್ಟ್ ಇರುತ್ತೆ. ಯಾವುದರಲ್ಲಿ GTM ನೈಟ್ ಶಿಫ್ಟ್ ಇರುತ್ತೆ, ಸ್ಟೇಷನ್ ಮಾಸ್ಟರ್ ನೈಟ್ ಶಿಫ್ಟ್ ಇರುತ್ತೆ. CCTSಲ್ಲಿ ಡಿಪೆಂಡ್ಸು, ನಾವು ಹೆಡ್ ಕ್ವಾರ್ಟರ್ಸು ಡಿವಿಷನಲ್ ಪೋಸ್ಟು ಆ ಕಡೆ ಸಿಕ್ಕಿದ್ರೆ ನೈಟ್ ಶಿಫ್ಟ್ ಇರಲ್ಲ. ಇಲ್ಲ ಸ್ವಲ್ಪ ಲೋ ಲೆವೆಲ್ಲು ಟೈರ್ 2 ಟೈರ್ 3 ಸಿಟೀಸಲ್ಲಿ ಕೆಲಸ ಸಿಕ್ಕಿದ್ರೆ ನೈಟ್ ಶಿಫ್ಟ್ ಇರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಮೆಡಿಕಲ್ಲಾಗಿ ಬಂದರೆ ಐ ಪ್ರಾಬ್ಲಮ್ ಇರುತ್ತಲ್ಲ, ಯಾಕಂದರೆ ಇದು A2ಲಿ ಡಿಸ್ಟೆನ್ಸ್ ವಿಷನ್ನು 6/9 6/9 ಇರಬೇಕು. ಸೊ ವಿಷನ್ ನಮಗೆ ಬ್ಲರ್ ಆಗಿದೆ, ನನಗೆ ದೂರ ಕಾಣಿಸಲ್ಲ ಕರೆಕ್ಟಾಗಿ ಅಂತ ಅಂದರೆ ಸ್ಟೇಷನ್ ಮಾಸ್ಟರ್ ಲಾಸ್ಟಿಗೆ ಕೊಡಿ, ಫಸ್ಟ್ SCM ಕೊಡಿ. ಯಾಕಂದರೆ SCMಲ್ಲಿ ಇವೆರಡು ಬಂದು C2, CCTS ಬಂದು B2, ಇವೆರಡು ಬಂದು A2. ಸೊ ಇವೆರಡು ಟಾಪ್ ಮೋಸ್ಟ್ ಪ್ರಯಾರಿಟಿ ಮೆಡಿಕಲಲ್ಲಿ. ಅದಾದಮೇಲೆ CCTS, ಅದಾದಮೇಲೆ SCM JAT. ಸೊ ಇದನ್ನು ನೋಡಿಕೊಂಡು ನೀವು ಕೊಡ್ಕೊಬೋದು. ಇಷ್ಟು ನಾನು ಬೇಸಿಕ್ ಚಿಕ್ಕದಾಗಿ ಹೇಳಿದ್ದೀನಿ. ಸೊ ನಿಮಗೊಂದು ಐಡಿಯಾರು ಬಂದಿರುತ್ತೆ ಅನ್ಕೊತಾ ಇದ್ದೀನಿ. ನಿಮ್ಗೆ ಇನ್ನೂ ಫರ್ದರಾಗಿ ಬೇಕಂದರೆ ನೀವು ಯೂಟ್ಯೂಬಲ್ಲಿ ನೋಡ್ಕೊಬೋದು. ಸೊ ಏನೇನು ನಿಮಗೆಲ್ಲ ಇಲ್ಲಿ ಹೇಳಿದ್ದೀನಿ ನಾನು, ಯಾವುದಾದ್ರು ಫುಲ್ ಫಾರ್ಮ್ ಏನು ಚಿಕ್ಕದಾಗ ಅದು ಏನಂತ ಕೂಡ ಹೇಳಿದ್ದೀನಿ. ಸೊ ಬೆಂಗಳೂರಲ್ಲಿ ಇರೋರು ಬೆಂಗಳೂರು RRB ಬೆಂಗಳೂರಿಗೆ ಅಪ್ಲೈ ಮಾಡೋರು, ನಾನು ಫರ್ದರಾಗಿ ಯಾವ ಎಕ್ಸಾಮ್ಗೂ ಏನು ಪ್ರಿಪೇರ್ ಆಗೋಲ್ಲ, ನನಗೊಂದು ಕೆಲಸ ಸಿಕ್ಕರೆ ಸಾಕನ್ನೋರು ಈ ಆರ್ಡರನ್ನು ಫಾಲೋ ಮಾಡ್ಕೊಬೋದು. ಓಕೆ, ನನಗೆ ಸ್ವಲ್ಪ ಬರೀ ಆಫೀಸ್ ವರ್ಕೇ ಅಲ್ಲ, ಸ್ವಲ್ಪ ಈಚೆನೂ ಹಂಗಿಂಗೆ ಓಡಾಡ್ತಾ ಇರಬೇಕು ಅನ್ನೋರು CCTS ಸ್ಟೇಷನ್ ಮಾಸ್ಟರ್ ಈ ಒಂದು ಆರ್ಡ್ರನ್ನ ಹಾಕೊಬೋದು. ಓಕೆ, ಸೊ ಇನ್ನು ಇಲ್ಲಿಗೆ ಅರ್ಥ ಆಗಿರುತ್ತೆ ಅಂದ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ಹೋಗಿ ಅಪ್ಲಿಕೇಶನ್ ಹಾಕಿ. ಓಕೆ, ಬಾಯ್.